ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ರಾಜ್ಯದಲ್ಲೂ ಕೂಡ ದ್ವಿಭಾಷಾ ಸೂತ್ರ ಜಾರಿಗೆ ಚಿಂತನೆಗಳಾಗ್ತಾ ಇದೆಯಾ? ಯಾಕಂತಂದ್ರೆ ಈಗ ರಾಜ್ಯದಲ್ಲಿ ಹಿಂದಿ ಹೇರಿಕೆಗೆ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ಬಿಟ್ಟಿದೆ. ಇನ್ನು ಮುಂದೆ ಎಸ್ಎಸ್ಎಲ್ಸಿಯ ಪರೀಕ್ಷೆಯಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡ್ತಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ತ್ರಿಭಾಷಾ ಸೂತ್ರ ಏನಿದೆಯಲ್ಲ ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಹೆಜ್ಜೆಗಳಾಗ್ತಿದೆ. ರಾಜ್ಯದಲ್ಲಿ ಹಿಂದಿ ಹೇರಿಕೆಗೆ ಸರ್ಕಾರದ ಬ್ರೇಕ್ ಇದು. ಎಸ್ಎಸ್ಎಲ್ಸಿಯ ಪರೀಕ್ಷೆಗೆ ಇನ್ನು ಮುಂದೆ 625 ಅಂಕ ಇರೋದಿಲ್ಲ, ಬದಲಾಗಿ 525 ಅಂಕ ಮಾತ್ರವನ್ನ ಈಗ ನಿಗದಿ ಮಾಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625 ಅಂಕಗಳಿಗೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕಾಗಿತ್ತು. ಆದರೆ ಈಗ ಮಹತ್ವದ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡ್ತಿದೆ. ಇನ್ನು ಮುಂದೆ 525 ಅಂಕಗಳಿಗೆ ಮಾತ್ರ, ಅಂದ್ರೆ 100 ಮಾರ್ಕ್ಗಳ ಕಡಿತ ಎಲ್ಲಾಗ್ತಿದೆ ಅಂತಂದ್ರೆ ಅದುವೇ ತೃತೀಯ ಭಾಷೆಯಾಗಿ ಗುರುತಿಸಿಕೊಂಡಿರುವಂಥ ಭಾಷೆಗಳು ಯಾವ್ಯಾವ್ದಿತ್ತು, ಈ ತೆಲುಗು, ಉರ್ದು ಸೇರಿ ಯಾವ್ಯಾವ ಪಟ್ಟಿಯಲ್ಲಿತ್ತು ಅದರಲ್ಲಿ ಪ್ರಮುಖವಾಗಿ ಹಿಂದಿಗೆ ಕೋಕು ಕೊಡುವಂಥ ಕೆಲಸ ಈ ಬಾರಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆಯೇ ಈಗ ಶಿಕ್ಷಣ ಸಚಿವರು ಕೂಡ ಒಂದಿಷ್ಟು ಹೊಸ ರೂಲ್ಸ್ ಅನ್ನ ತರೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ತೃತೀಯ ಭಾಷೆಗಳ ಅಂಕಗಳೇನಿದೆಯಲ್ಲ ಅದನ್ನ ಈಗ ಕೈ ಬಿಡುವಂತ ಕೆಲಸ. ಈ ತುಳು, ತೆಲುಗು, ಸಂಸ್ಕೃತ, ಕೊಂಕಣಿ, ತಮಿಳು, ಅರೇಬಿಕ್ಕು ಇವೆಲ್ಲ ಭಾಷೆಗಳು ರಾಜ್ಯದಲ್ಲಿ ತೃತೀಯ ಭಾಷೆಯಲ್ಲಿ ಬರುತ್ತೆ. ಮೊದಲಿಗೆ ಕನ್ನಡ, ನಂತರದಲ್ಲಿ ಇಂಗ್ಲಿಷ್ ಇದೆ, ತದನಂತರದಲ್ಲಿ ಇತರ ಭಾಷೆಗಳು ಏನು ಬರುತ್ತೆ, ಪ್ರಮುಖವಾಗಿ ಹಿಂದಿನೇ ಅದನ್ನು ನೋಡೋದು. ಈಗ ಅದನ್ನ ತೆಗೆಯುವಂತ ಕೆಲಸ ಹೆಜ್ಜೆ ಇಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕರವೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಜಕ್ಕೂ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇತ್ತು. ಈ ತ್ರಿಭಾಷಾ ಸೂತ್ರವನ್ನ ತೆಗಿಬೇಕು, ದ್ವಿಭಾಷಾ ಬರಬೇಕು. ಎಲ್ಲೋ ಒಂದು ಕಡೆ ಆ ಹೋರಾಟಗಳಿಗೆ ಈಗ ಸರ್ಕಾರ ಒಂದು ಗ್ರೀನ್ ಸಿಗ್ನಲ್, ಒಂದು ಹೆಜ್ಜೆ ಇಟ್ಟಂಗೆ ಕಾಣಿಸ್ತಿದೆ. ಹೇಗ್ ನೋಡ್ತೀರಾ ಇದನ್ನ? ಇದನ್ನ ತುಂಬಾ ಖುಷಿಯಿಂದ ಒಳ್ಳೆ ನಿರ್ಧಾರವನ್ನ ತಗೊಂಡಿದ್ದಾರೆ. ಇದು ಕನ್ನಡಿಗರಿಗೆ ಒಂದು ಕನ್ನಡ ಅಸ್ಮಿತೆಗೆ ಒಂದು ರಾಜ್ಯ ಸರ್ಕಾರ ತಗೊಂಡಿರುವಂತ ದಿಟ್ಟ ನಿರ್ಧಾರ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಇವತ್ತು ಏನಾಗಿದೆ ಅಂದ್ರೆ ಹಿಂದಿಯನ್ನ ಹೇರೋದ್ರ ಮುಖಾಂತರ ಉತ್ತರ ಭಾರತದವರು ಕರ್ನಾಟಕ ಬಂದಂತವ್ರು ಹಿಂದಿ ಮಾತಾಡಿ ಅನ್ನುವಂಥದ್ದು, ಹಿಂದಿ ರಾಷ್ಟ್ರ ಭಾಷೆ ಎನ್ನುವಂಥದ್ದು, ಕನ್ನಡವನ್ನ ಅವಮಾನ ಮಾಡುವಂಥದ್ದು, ಕನ್ನಡಿಗರನ್ನ ಅವಮಾನ ಮಾಡುವಂಥದ್ದು, ಇದು ಪ್ರತಿಯೊಂದು ಕೇಂದ್ರ ಸರ್ಕಾರಗಳು ನಿರಂತರವಾಗಿ ಹಿಂದಿ ದಿವಸ ಮಾಡೋದ್ರ ಮುಖಾಂತರ ನಿರಂತರವಾಗಿ ನಡೀತಾ ಇತ್ತು. ಆದ್ರೆ ಇವತ್ತು ಸರ್ಕಾರ ಕನ್ನಡಿಗರು ಯಾವ ಭಾಷೆಯಾರು ಕಲಿಬಹುದು, ಆದ್ರೆ ಹಿಂದಿಯನ್ನ ಹೇರ್ಬಾರ್ದು ಅನ್ನುವಂತ ಸ್ಪಷ್ಟವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಹೌದು, ಅಂದ್ರೆ ಎಲ್ಲೋ ಒಂದು ಕಡೆ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇಷ್ಟು ಸಮಯ ಬೇಕಾಯ್ತಾ ಅಂತ ಸರ್ಕಾರಗಳಿಗೆ? ಖಂಡಿತವಾಗ್ಲೂ ಇದು ತಡವಾದ್ರೂ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಯಾಕಂದ್ರೆ ಎಲ್ಲಾ ಭಾಷೆನೂ ಕಲಿಬೇಕು. ನಾವು ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಹೋದಾಗ ಎಲ್ಲಾ ಭಾಷೆಗಳನ್ನ ಕಲ್ತ್ರೆ ಅದೇನ್ ತಪ್ಪಲ್ಲ. ಆದ್ರೆ ಅದಕ್ಕೆ ಕಲಿಲೇಬೇಕನ್ನುವಂತ ಒತ್ತಡ ಇದಲ್ಲ, ಅದನ್ನ ನಾವು ವಿರೋಧಿಸುವಂತ ಕೆಲಸ ಮಾಡ್ತೀವಿ. ಈ ನಿರ್ಧಾರ ತುಂಬಾ ಒಳ್ಳೆ ನಿರ್ಧಾರ. ಮುಂದಿನ ದಿನಗಳಲ್ಲೂ ಕನ್ನಡಕ್ಕೆ ಕನ್ನಡದ ಆದ್ಯತೆಯನ್ನ, ಕನ್ನಡ ಕಲಿಲೇಬೇಕು. ಎಲ್ಲಾ ಮಾಧ್ಯಮಗಳಲ್ಲೂ ಕನ್ನಡಕ್ಕೆ ಕರ್ನಾಟಕದಲ್ಲಿ ಪ್ರಾಶಸ್ತ್ಯ ಸಿಗ್ಲೇಬೇಕು. ಮತ್ತೆ ತ್ರಿಭಾಷೆಯಲ್ಲಿ ಯಾವ ಭಾಷೆ ತಗೊಳ್ಳಿ ಬಿಡ್ಲಿ ಅನ್ನುವಂಥದ್ದು ಇರ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ವಿ. ಎಸ್, ಒಟ್ನಲ್ಲಿ ಕನ್ನಡ ಪರ ಹೋರಾಟಗಾರರ ನಿರಂತರ ಹೋರಾಟ, ಪ್ರತಿಭಟನೆಗೆ ಈಗ ಸರ್ಕಾರ ಜಗ್ಗಿ ಬಗ್ಗೆ ಇಂಥದ್ದೊಂದು ಹೆಜ್ಜೆ ಇಟ್ಟಿದೆ. ಇನ್ನಷ್ಟು ವಿಚಾರದಲ್ಲೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕನ್ಸುತ್ತಲ್ಲ ಈ ನಡೆ ನೋಡಿದ್ರೆ? ಖಂಡಿತ ಕನ್ನಡಿಗರ ಉದ್ಯೋಗದ ವಿಷಯದಲ್ಲಿ, ಕನ್ನಡದ ಭಾಷೆ ವಿಷಯದಲ್ಲಿ, ಕನ್ನಡ ನಾಮಫಲಕ ವಿಷಯದಲ್ಲಿ ಇದೆಲ್ಲ ಸರ್ಕಾರ ದಿಟ್ಟವಾದ ನಿರ್ಧಾರವನ್ನ ತಗೋಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆಗೆ ಈಗ ಕೊಡ್ಲಾಗಿದೆ. ತೃತೀಯ ಭಾಷೆ ಪರೀಕ್ಷೆ ಈಗ 100 ಅಂಕಗಳು ಅದರಲ್ಲಿ ಇರೋದಿಲ್ಲ, ಕೇವಲ ಗ್ರೇಡಿಗೆ ಮಾತ್ರ ಸರ್ಕಾರ ಈಗ ಅದನ್ನ ಸೀಮಿತಗೊಳಿಸುತ್ತಿದೆ. ದ್ವಿಭಾಷಾ ನೀತಿ ಜಾರಿಗೆ ಸರ್ಕಾರ ಮುಂದಾಯ್ತಾ? ಇನ್ನಷ್ಟಿಷ್ಟು ಸ್ಪಷ್ಟನೆಗಳು ರಾಜ್ಯ ಸರ್ಕಾರದಿಂದ ಸಿಗಬೇಕು ಅಂತದ್ದೊಂದು ಮಹತ್ವದ ಚಿಂತನೆ ನಡೆದಿದೆ. ಇವತ್ತು ಸಂಜೆ ಅಷ್ಟರಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕೃತ ಸೂಚನೆಗಳು ಎಲ್ಲವೂ ಕೂಡ ಹೊರಗೆ ಬೀಳುತ್ತೆ. ಆ ಮೂಲಕವಾಗಿ ಈ ತೃತೀಯ ಭಾಷೆಗೆ 100 ಅಂಕಗಳೇನಿತ್ತು ಅದನ್ನ ಕೋಕು ಕೊಟ್ಟು ಇನ್ನು ಮುಂದೆ ಒಂದು ಗ್ರೇಡ್ ಸಿಸ್ಟಮ್ ಬರುತ್ತೆ, ABCD ಅನ್ನೋದಾಗಿ. ಆ ಗ್ರೇಡ್ ಮೂಲಕವಾಗಿ ಬರುತ್ತೆ. ಅದೇನೋ ಒಂದು ರೀತಿಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ.
ಯಾವ್ಯಾವ ತೃತೀಯ ಭಾಷೆಗಳು ಬರುತ್ತೆ, ಪ್ರಮುಖವಾಗಿ ಅದರಲ್ಲಿ ಹಿಂದಿಯನ್ನ ಗಮನಿಸೋದು. ಅಂತಂದ್ರೆ ಕಳೆದ ಬಾರಿ ಲೆಕ್ಕಾಚಾರ ಹಾಕಿದಾಗ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಹಿಂದಿಯಲ್ಲಿ ಫೇಲ್ ಆಗಿದ್ರು. ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಹಿಂದಿ ಹೇರಿಕೆ ಆಗುತ್ತೆ, ನಮ್ಗೆ ಹಿಂದಿ ಅವಶ್ಯಕತೆ ಇಲ್ಲ, ಅದು ಬೇಡ ಅನ್ನುವಂಥ ಕೂಗುಗಳಿತ್ತು. ಬಟ್ ಈಗ ರಾಜ್ಯ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಇಟ್ಟಿದೆ. ಕನ್ನಡಪರ ಸಂಘಟನೆಗಳ ನಿರಂತರ ಹೋರಾಟ, ಪ್ರತಿಭಟನೆ, ರಾಜ್ಯದ ಜನರ ಕೂಗುಗಳಿಗೆ ಈಗ ಸರ್ಕಾರ ಸ್ಪಂದಿಸ್ತಾ ಇದೆ. ಅನೇಕರು ಕೂಡ ನಿರಂತರ ಪ್ರತಿಭಟನೆ ಮಾಡಿದ್ರು. ಈ ಹಿಂದೆಯೂ ಕೂಡ ಅನೇಕರು ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆ ಮಾಡಿದ್ರು. ಹಿಂದಿ ಪಾಸ್ ಕಡ್ಡಾಯವನ್ನು ಮಾಡಬೇಡಿ, ಕನ್ನಡಪರ ಸಂಘಟನೆಗಳಿಂದ ಮನವಿಯಾಗಿತ್ತು. ಶಿಕ್ಷಣ ಸಚಿವರಿಗೆ ಸಂಘಟನೆಗಳು ಕೂಡ ಮನವಿ ಮಾಡಿದ್ರು. ಅದರ ಫಲಶ್ರುತಿಯಂತೆ ಈಗ ಅದಕ್ಕೊಂದು ದೊಡ್ಡ ಮಟ್ಟದ ಗೆಲುವು ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಇನ್ನಷ್ಟು ವಿಚಾರದಲ್ಲೂ ಕೂಡ ಇಂಥದ್ರಲ್ಲಿ ಗಮನ ಹರಿಸಬೇಕಾಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ಗಳಿದೆ ನೋಡಿ. ಕನ್ನಡಕ್ಕೊಂದು ರೀತಿ ಜಯ ಇದು ನೋಡಿ. ಈ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಚಿಂತನೆಗಳಾಗ್ತಿದೆ. ತೃತೀಯ ಭಾಷೆಗೆ ಹಿಂದಿನೇ ಅತಿ ಹೆಚ್ಚು ಆಯ್ಕೆ ಆಗ್ತಿದ್ದಂಥ ಸಬ್ಜೆಕ್ಟ್ ಅದು. ಬಹುತೇಕ ಶಾಲೆಗಳಲ್ಲಿ ಹಿಂದಿ ತೃತೀಯ ಭಾಷೆಯನ್ನಾಗಿ ಅದನ್ನು ನೋಡ್ಲಾಗ್ತಿತ್ತು. ಆದರೆ ಈಗ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಆಗ್ತಿದೆ. ಇತರ ಭಾಷೆಗಳು ಆ ಪಟ್ಟಿಯಲ್ಲಿದ್ರೂ ಕೂಡ, ಅಂದರೆ ತಮಿಳು, ತೆಲುಗು, ಉರ್ದು, ಅರಾಬಿಕ್ಕು, ಹೀಗೆ ಬೇರೆ ಬೇರೆ ಭಾಷೆಗಳು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡ್ಕೊಳ್ತಿದ್ದು ಹಿಂದಿ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗಳಲ್ಲಿ ಹಿಂದಿಯ ಶಿಕ್ಷಕರು ಇರ್ತಿದ್ರೆ ಬಿಟ್ರೆ ಬೇರೆ ಬೇರೆ ಭಾಷೆಯ ಶಿಕ್ಷಕರು ಸಿಗೋದು ಕಡಿಮೆ ಆಗಿತ್ತು. ಹಾಗಾಗಿ ಈಗ ಹಿಂದಿ ಕಡ್ಡಾಯ ಅಲ್ಲ ಅನ್ನುವಂಥ ಸಂದೇಶವನ್ನ ಸರ್ಕಾರ ರವಾನೆ ಮಾಡ್ತಾ ಅಂಥದ್ದೊಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರನ್ನ ಕನ್ನಡ ರಾಮಯ್ಯ ಅಂತಾರೆ. ಕನ್ನಡದ ವ್ಯಾಕರಣ, ಛಂದಸ್ಸು ಅವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಅನೇಕ ಬಾರಿ ಹೇಳ್ತಾರೆ. ಆ ಮೂಲಕ ಗೆದ್ದ ರಾಮಯ್ಯ, ದಾಖಲೆ ರಾಮಯ್ಯ ಜೊತೆಯಲ್ಲಿ ಕನ್ನಡ ರಾಮಯ್ಯ ಅಂತ ಮತ್ತೆ ಸಾಬೀತು ಮಾಡಿಕೊಳ್ಳುವಂತ ಮಹತ್ವದ ಹೆಜ್ಜೆಗೆ ಈಗ ರಾಜ್ಯ ಸರ್ಕಾರ ಕೈ ಇಟ್ಟಿದೆ. ಮೊನ್ನೆಯಷ್ಟೇ ಅನೇಕ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಕೂಡ ಈ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಈ ಲ್ಯಾಂಗ್ವೇಜಿಗೆ ಕೈ ಬಿಡಬೇಕು, ಇದು ಬೇಡ ಅನ್ನೋದಾಗಿ ಒತ್ತಾಯ ಮಾಡಿದ್ರು. ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವ್ರನ್ನ ಭೇಟಿ ಮಾಡಿ ಇದಕ್ಕೆ ಬ್ರೇಕ್ ಹಾಕಬೇಕು, ನಿಲ್ಲಿಸಬೇಕು ಅನ್ನೋದಾಯ್ತು. ನಂತರದಲ್ಲಿ 30ನೇ ತಾರೀಕು ಎಕ್ಸಾಮ್ ಇತ್ತು ಹಿಂದಿ, ಆದರೆ ಅದನ್ನ ಮುಂದೂಡುವಂತ ಕೆಲಸ ಆಯಿತು. ಯಾಕಂತಂದ್ರೆ ಮಹಾವೀರ ಜಯಂತಿಯ ಕಾರಣಗಳನ್ನ ಕೊಟ್ಟು. ಬಟ್ ಒಂದಿಷ್ಟು ಅಸ್ಪಷ್ಟವಾಗಿತ್ತು ಪರೀಕ್ಷೆ ಆಗುತ್ತಾ ಇಲ್ವಾ ಅಂತ. ಬಟ್ ಈ ಬಾರಿಯೇ ಅಂಥದ್ದೊಂದು ವಿಚಾರ ಕೈ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ನೋಡಿ, ಹಿಂದಿ ಪರೀಕ್ಷೆಯ ಬ್ಯಾನ್ಗೆ ಸಂಘಟನೆಗಳು ಒತ್ತಾಯವನ್ನ ಮಾಡಿದ್ರು. ಮಾರ್ಚ್ 31ರಂದು ನಿಗದಿಯಾಗಿರುವಂತಹ ಹಿಂದಿ ಪರೀಕ್ಷೆ ಡೇಟ್ ಫಿಕ್ಸ್ ಆಗಿತ್ತು. ಹಿಂದಿ ಪರೀಕ್ಷೆಯ ವಿರುದ್ಧ ಸಂಘಟನೆಗಳು ಸಿಡಿದೆದ್ದಿದ್ರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ನಿವಾಸಕ್ಕೂ ಹೋಗಿ ಅವರು ಭೇಟಿ ಮಾಡಿದ್ರು. ತದನಂತರದಲ್ಲಿ ಅದಕ್ಕೀಗ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ. ಬಂಗಾರಪ್ಪನವರ ನಿವಾಸಕ್ಕೆ ಸಚಿವರಿಗೆ ಎಲ್ಲರಿಗೂ ಕೂಡ ಕನ್ನಡಪರ ಸಂಘಟನೆಯ ಅನೇಕ ನಾಯಕರು ಹೋಗಿ ಮನವಿ ಸಲ್ಲಿಸಿದ್ರು. ಕನ್ನಡ ಉಳಿಸಬೇಕು, ನಾವಿದಕ್ಕೆ ಸಾಥ್ ಕೊಡಬೇಕು ಅಂತ. ಹೋರಾಟಗಾರರಾಗಿರುವಂಥ ಶಿವರಾಮೇಗೌಡರು, ಸಾರಾ ಗೋವಿಂದ್ ಸೇರಿದಂತೆ ಇತರರು ಇದ್ರು. ಆ ಮೂಲಕವಾಗಿ ಈಗ ದ್ವಿಭಾಷಾ ಸೂತ್ರಕ್ಕೆ ರಾಜ್ಯ ಸರ್ಕಾರ ಮಣೆ ಹಾಕುತ್ತಾ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.